ಅಂಗಡವಾಳ ಭಾಗದಲ್ಲಿ ಆದಿತ್ಯ ವರ್ಸಸ್ ಅಗಸ್ತ್ಯ ಫಸ್ಟ್ ಸೆಮಿಫೈನಲ್. ಎವಿಎಸ್ ವರ್ಸಸ್ ಈ ಪಂದ್ಯದ ವಿಜಯಿ ತಂಡ ಸೆಕೆಂಡ್ ಸೆಮಿಫೈನಲ್. ಅಂಗಡ ಒಳಭಾಗದಲ್ಲಿ ಇವಾಗ ಮತ್ತೆ ಒಂದೋಟದ ಸೇರ್ಪಡೆ. ಮೊದಲ 3 ಚೆಂಡುಗಳಲ್ಲಿ 6 ಓಟುಗಳು ದಾಖಲಾಗ್ತಾ ಇದೆ. ಬಹಳ ಸುತ್ತಮರಿದ ಪಂದ್ಯಾಟ ಸಂಯೋಜನೆ ಗಾಂಧಿ ಮೈದಾನವನ್ನು ಕಂಡುಕೊಳ್ತಾ ಇದೆ. ಈ ತನ್ಮದ ಔಟ್ರೇಜ್ ಅಂತ ಚೆಂಡು ರನ್ ಪಡ ಅವಕಾಶ ಇತ್ತು. ತನ್ಮೂಲಕವಾಗಿ ಒಂದೊಳ್ಳೆ ಚೋರಿಯ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಮುಂದಿನ ವಾರ ವಿಶ್ವಕರ್ಮರ ಹಗಲು ರಾತ್ರಿ ಪಂದ್ಯಾಟ, ಜೊತೆಗೆ ಬೇರೆ ಜಾತಿಯ ಆಟಗಾರರಿಗೆ ಕೂಡ ಆಡೋದಕ್ಕೆ ಅವಕಾಶ ಇದೆ. ವಿವಿಸಿ ಕುಂದಾಪುರ ಮತ್ತೊಂದು ಹೊನಲ್ ಬಳಕೆಯ ಪಂದ್ಯಾಟವನ್ನು ಸಂಘಟಿಸ್ತಾ ಇದೆ. ಮತ್ತೆ ಸಂಪತ್ ಅಣ್ಣ ಎದುರಿಗಿದ್ದವರು ಬದಿ ಸರಿಬೇಕು. ಭಾಗದಲ್ಲಿ ಕಿಶನ್ ಮುಖ್ಯವಾಗಿ ಚೆಂಡು ಮಿಡ್ ವಿಕೆಟ್ ಶಿವಾರಿಕರ್ ಭಾಗದಲ್ಲಿ ಭರ್ಜರಿ ಸಿಕ್ಸರ್. ಜಾಲಿಯ ಮತ್ತೆ ಸಿಕ್ಸರ್ ಮುಖ್ಯವಾಗಿ 13 ಓಟವನ್ನು ತಲುಪ್ತಾ ಇದೆ. ಎಷ್ಟು ಕಿಶನ್? 14. ವೈಡ್ ಬಂದಿತ್ತು, ಕರೆಕ್ಟ್. ವೆರಿ ಸೆಕೆಂಡ್ ಬಾಲ್ ವೈಡ್ ಆಗಿತ್ತು. ಸ್ಕೋರ್ 14 ಕರೆಕ್ಟ್. ತೊಂದರೆ ಇಲ್ಲ. ಗಣೇಶ್ ಉಪ್ಪಿನ ಕುದ್ರು ಬೈ ಮಿಸ್ಟೇಕ್ ಆಗಿದೆ. ಮತ್ತೆ ಸಂಪಾದಿಸಿರುವಂತಹ ಚೆಂಡು ಬಹಳ ಸಮರ್ಥವಾದ ಎಸೆತ. ಕೊನೆ ಹಂತದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ ತಡ್ಮಾನ ಭಾಗವನ್ನು ಕಂಡುಕೊಂಡ್ರು. ಓವರ್ ಮುಕ್ತಾಯ. 15 ಓಟವನ್ನು ಪೇರಿಸ್ತಾ ಇದೆ ಜಾಲಿ. ಇದು ಕುಂದಾಪುರ ಮಣ್ಣಿನ ಗುಣ. ಮಧ್ಯರಾತ್ರಿ ಆದರೂ ಮಲಗದವರದೇ ಒಂದು ವರ್ಗ ಇದೆ. ಮಹಿಷಾಸುನ ಪ್ರವೇಶದವರೆಗೆ ಕಾದು ಕುಳಿತುಕೊಳ್ಳುವಂತ ಒಂದು ವರ್ಗ. ಆ ನಿಟ್ಟಲ್ಲಿ 2ನೇ ಓವರ್ಗೆ ಇವಾಗ ಮತ್ತೊಬ್ಬ ಬೌಲರ್ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಲೆಫ್ಟ್ ಇಮ್ರಾನ್ ಅಂತ ಕಾಣುತ್ತೆ. ಜಾನ್ಸನ್ ಮತ್ತೋರ್ವ ಇತ್ತೀಚೆಗೆ ಹೊಸ ಭರವಸೆ ಹುಡುಗ ರವೀಂದ್ರ ಹೆಗಡೆ ಅವರ ಪಾಳ್ಯವನ್ನು ಕಂಡುಕೊಳ್ತಾ ಇರುವಂತಹ ಇಮ್ರಾನ್ ಬರ್ತಾ ಇದ್ದಾನೆ. ಮೊದಲ ಸೆಮಿಫೈನಲ್ ಪಂದ್ಯ ಅಗಸ್ತ್ಯದ ವಿರುದ್ಧವಾಗಿ ಆಡುವಂತಹ ಒಂದು ತಂಡ. ಆದಿತ್ಯ ಮುಖಾಮುಖಿ ಆಗ್ತದೆ ಫಸ್ಟ್ ಸೆಮಿಫೈನಲ್. ಎವಿಎಸ್ ಅನ್ನು ಎದುರಿಸುವಂತಹ ಒಂದು ತಂಡ. ಈ ಪಂದ್ಯಾಟದ ವಿಜಯಿ ತಂಡವೂ ಕೂಡ. ಅಣ್ಣ ಪಂದ್ಯಾಟ ಬೇಗ ಮುಂದುವರಿಸಿ ಇಮ್ರಾನ್. ಕಿಶನ್ ತಂಡ ಪ್ರಮುಖ ಆಟಗಾರ ಕೂಡ ಜಾಲಿಯ ಪರವಾಗಿ. ಈ ತನ್ಮದ ಶಾರ್ಟ್ ರೈಸಿಂಗ್ ಡೆಲಿವರಿ ತನ್ಮೂಲಕವಾಗಿ ವೆರಿ ಇಂಪಾರ್ಟೆಂಟ್ ಬ್ರೇಕ್ ಥ್ರೂ. ಈ ಬಾರಿ ಜಾಲಿ ಆಧಾರ ಸ್ತಂಭ ಕಾನ್ಫಿಡೆಂಟ್ ಆಗಿ ಕಿಶನ್ ವಾಪಸ್ ಆದ್ರು. ಮೊದಲ ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದೆ ಜಾಲಿ. 15ಕ್ಕೆ 1. ಅಂಗಡ ಒಳಭಾಗದಲ್ಲಿ ಮೊದಲ ಮಹತ್ವದ ಸಸ್ ಅನ್ನು ಪಡ್ಕೊಂಡಂತ ಇಮ್ರಾನ್ ವಿಶ್ವಸಾಗರಕ್ಕೆ ಸಸ್ ಅನ್ನು ತಂದುಕೊಟ್ರು. ಸಂಪತ್ ಬೈಲಕೆರೆ ನಾಯಕತ್ವದ ಒಂದು ತಂಡ ಕೂಡ ಮತ್ತೊಬ್ಬ ಹೊಸ ಆಟಗಾರನ ಸೇರ್ಪಡೆ. ಬ್ಯಾಟ್ಸ್ಮನ್ ಹೆಸರು ಜಾಲಿ ಅವರು. ಕಿಶನ್ ನಿತಿನ್ ಬಂದರು ಲೆಫ್ಟ್ ಹ್ಯಾಂಡೆಡ್ ಆಟಗಾರ. ಇಮ್ರಾನ್ ಎಸ್ಆರ್ಗವಾಗವನ್ನು ಕಂಡುಕೊಳ್ತಾ ಇದ್ದಾನೆ. 2023 ಜಾನ್ಸನ್ ತಂಡ ಈ ಮೈದಾನದಲ್ಲಿ 4 ಲಕ್ಷದ ಪಂದ್ಯಕೂಟವನ್ನು ಸಂಘಟಿಸಿತು. ಈ ತನ್ಮದ ಉತ್ತಮ ಎಸೆತ. ಬೌಲರ್ ಸ್ಮ್ಯಾಕ್ ಟ್ರೈ. ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಬಹಳ ಸಮರ್ಥ ಎಸೆತ ಕೂಡ ಇಮ್ರಾನ್ ಮುಖೇನವಾಗಿ ದಾಖಲಾಗ್ತಾ ಇದೆ. ಮೊದಲ ಚೆಂಡಿನಲ್ಲೇ ಕಿಶನ್ ಅವರ ವೆರಿ ಇಂಪಾರ್ಟೆಂಟ್ ವಿಕೆಟ್ ಅನ್ನು ಉರುಳಿಸಿ ಅಂತ ಯುವ ಆಟಗಾರ. ಗೋಡಾಕ್ಷಣ ಭಾಗದಲ್ಲಿ ಕೆಪಿ ಸತೀಶ್ ಆಡ್ತಾ ಇದ್ದಾರೆ.
ನಿತಿನ್ ಆಡ್ತಾ ಇದ್ದಾರೆ ಬಾರಿ ಎರಡನೇ ಮೂರರ ಚೆಂಡು ಶಾರ್ಟ್ ರೈಸಿಂಗ್ ಡೆಲಿವರಿ ಸ್ಕ್ವೇರ್ ಲೆಗ್ ಸೀಮಾರಿಕೆ ಭಾಗದಲ್ಲಿ ನಿತಿನ್ ಸಿಕ್ಸರ್ ದಾಖಲಿಸಿದ್ರು. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಹೋದರಿ ಆಘಾತವನ್ನ ಕಂಡ ಮರುಕ್ಷಣವೇ ಒಂದು ಪ್ರೆಷರ್ ರಿಲೀಸಿನ ಹೊಡೆತ ಸ್ಕ್ವೇರ್ ಲೆಗ್ ಸೀಮಾರಿಕೆ ಅವರ ಭಾಗದಲ್ಲಿ ಸಿಕ್ಸರ್. ತಳಮೊತ್ತಯ್ಯ ಹಂತದಲ್ಲಿ 21 ಮತ್ತೆ ಇಮ್ರಾನ್. ನಿತಿನ್ಗೆ ಸಂದ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಸಿಲ್ಲಿ ಮಿಡ್ ಆಫ್ ಆಗದತ್ತ ಸಾಗ್ತಾ ಇದೆ. ತಳಮೊತ್ತ 22 ಓಟವನ್ನು ತಲುಪ್ತಾ ಇದೆ. 5 ಓವರ್ಗಳ ಪಂದ್ಯ. ಈ ಪಂದ್ಯಾಟ ಗೆಲ್ಲುವ ತಂಡ AVS ಅನ್ನು ಎದುರಿಸಿದ್ದಾರೆ ಸೆಕೆಂಡ್ ಸೆಮಿಫೈನಲ್ ಕೂಡ. ಮತ್ತೆ ಇಮ್ರಾನ್ 2ನೇ ಓವರ್ 5ನೇ ಚೆಂಡಿಗೆ ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಕ್ರಿಕೆಟಿನ ಕಾಶಿ ಕುಂದಾಪುರ ಗಾಂಧಿ ಮೈದಾನದಲ್ಲಿ ನಡೀತಾ ಇರುವಂತಹ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಾಕೂಟ. ಜಾನ್ಸನ್ ಪ್ರೀಮಿಯರ್ ಲೀಗ್ 5ನೇ ಆವೃತ್ತಿ ಇಲ್ಲಿ ಸಾಗ್ತಾ ಇದೆ. ಈ ತನ್ಮದ ಮತ್ತೊಂದು ಭರ್ಜರಿ ಹೊಡೆತ ಕುಮಾರ್ ಮುಖ್ಯವಾಗಿ ಮಿಡ್ ವಿಕೆಟ್ ಸೀಮಾರಿಕೆ ಅಂಚಿನಲ್ಲಿ ಸೋಲೋಬದ ಕ್ಯಾಚ್ ಮುಖ್ಯವಾಗಿ ಜಾಲಿ ಕುಮಾರನ ಹೋದರಿ ಆಘಾತವನ್ನು ಕಂಡುಕೊಂಡ್ರು. 22ಕ್ಕೆ 2 ಮತ್ತೆ ಯಶಸ್ಸನ್ನ ಪಡ್ಕೊಂಡ ಇಮ್ರಾನ್. 2ನೇ ಓವರ್ನ ಕೊನೆ ಒಂದೇ ಬಾಕಿ ಇದೆ. ಬಿರುಸಿನ ಆಟವನ್ನು ಕಂಡುಕೊಂಡ್ರು ಕೂಡ ಜಾಲಿ 2 ಪ್ರಮುಖ ಹುದ್ದರಿಗಳನ್ನು ಕಳ್ಕೊಳ್ತಾ ಇದೆ. ಅಂಗಡ ಒಳಭಾಗದತ್ತ ಮತ್ತೊರು ಹೊಸ ದಾಂಡಿಗನ ಸೇರ್ಪಡೆ. ಬ್ಯಾಟ್ಸ್ಮನ್ ಹೆಸರೊಂದು ಹೇಳಿ ಕುಮಾರ. ಅವಿನಾಶ್ ಸೇರ್ಪಡೆ. ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಟ ಸಂಯೋಜನೆ ಕೂಡ ನಡೀತಾ ಇದೆ. ಟೂರ್ನಮೆಂಟ್ ಜಯವನ್ನು ದಾಖಲಿಸುವಂತಹ ಒಂದು ತಂಡ 1,11,111 ಒಳ ಕ್ಯಾಚ್ ಜೊತೆ ಆಕರ್ಷಕವಾಗಿರುವಂತಹ ಜಾನ್ಸನ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ರನ್ನರ್ಸ್ ಅಪ್ ತಂಡ 66,666 ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಪಡ್ಕೊಳ್ತಾರೆ. ತನ್ನ ಗಲ್ಲಿಯ ಭಾಗದಲ್ಲಿ ಬಹಳ ಸಮರ್ಥ ಹೊಡೆತ, ಸುಂದರತೆ ಒಂದು ಕ್ಷೇತ್ರ ರಕ್ಷಣೆ ದಾಖಲಾಗ್ತಾ ಇದೆ. ಗಲ್ಲಿಯ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ. ಓವರ್ ಎಂಡ್ ತಳಮೊತ್ತ 23ಕ್ಕೆ 2. ರಾತ್ರಿ ಆಗ್ತಾ ಇದ್ದ ಹಾಗೆ ಹೆಚ್ಚಿನ ಉಸ್ತುವಾರಿಯಲ್ಲಿ ಚರಣ್. ಊಟದ ಕೌಂಟರ್ ಅನ್ನ ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ಕ್ಲೋಸ್ ಮಾಡ್ತೇವೆ. ಸಂಘಟಕರ ವತಿಯಿಂದ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಸಮಯಕ್ಕೆ ಸರಿಯಾಗಿ ನೀವು ಬಾರದೆ ಹೋದ್ರೆ ಇನ್ನು 10 ನಿಮಿಷ ಓಪನ್ ಇರುತ್ತೆ, ಅದು ಕೌಂಟರ್ ಕ್ಲೋಸ್ ಆಗುತ್ತೆ. 3ನೇ ಓವರ್ಗಾಗಿ ಇವಾಗ ಮತ್ತೆ ಸ್ಕಾರಿಕ ಭಾಗವನ್ನು ಮುಂದುವರಿಸ್ತಾ ಇರುವಂತಹ ಅನುಭವಿ ಆಟಗಾರ ಸಂಪತ್ ಪೈಲಕರ್. ಈ ಮೈದಾನದಲ್ಲಿ AK ಸ್ಪೋರ್ಟ್ಸಿನ ಮುಖಾಂತರವಾಗಿ ಬಹಳಷ್ಟು ಪ್ರಶಸ್ತಿಗಳನ್ನ ಉಡುಪಿಗೆ ತಂದಂತಹ ತಂಡದ ನಾಯಕ ಕೂಡ ಸಂಪತ್ ಪೈಲಕರ್. 3ನೇ ಓವರ್ ಮೊದಲ ಚೆಂಡಿಗಾಗಿ ಅವಿನಾಶ್ಗೆ ಸಂದ ಚೆಂಡು ತೀರಾ ಕೆಳಂಚಿನಲ್ಲಿ ಬರ್ತಾ ಇದೆ. ಈ ಒಂದು ಎಸೆತ ಗೋಳಾಕ್ಷಣ ಭಾಗದಲ್ಲಿ ಮತ್ತೆ ಕೆಪಿ ಓಟ್ಗಳು ಬರ್ತಾರೆ. ತಳಮೊತ್ತ 23. ಮತ್ತೆ ಸಂಪು 2ನೇ ಬಾರಿ ಹೆಸರುವಂತಹ ಚೆಂಡು ಲಾಕ್ಷಿಕ ಭಾಗದಲ್ಲಿ ತನ್ಮದ ವೈಟ್ ಬಾಲ್. 24ರ ಮೊತ್ತ ಔಟ್ಸೈಡ್ ದ ಲಕ್ಷ್ಯ ಮುಖೇನವಾಗಿ ಒಂದು ದೊಡ್ಡ ಹೆಚ್ಚುವರಿಯ ಸೇರ್ಪಡೆ ಜಾಲಿ ಕುಂದಾಪುರ ಖಾತೆಗೆ. ಸಂಪು ಈ ಬಾರಿ ತಂದ ಚೆಂಡು ಕೆಪಿ ಸತೀಶ್ ಬಾರಿ ಸುಲಭ ಕ್ಯಾಚ್ ಅನ್ನು ಪಡ್ಕೊಳ್ಳೋ ಹಂತದಲ್ಲಿ ಡೈವ್ ಅನ್ನು ಮಾಡಿದ್ರು. ಅಂತಿಮ ಹಂತದಲ್ಲಿ ಕ್ಯಾಚ್ ಕೈ ಜಾರ್ತಾ ಇದೆ. ಒಂದು ಕಾಲಘಟ್ಟದಲ್ಲಿ ಬಹುಶಃ ಈ ಮಾದರಿ ಕ್ಯಾಚ್ಗಳನ್ನೆಲ್ಲ ಕೇವಲ ಒಂಟಿ ಕೈಯಲ್ಲಿ ಡೈವಿಂಗ್ ಹಾಕಿ ಹಿಡಿತಾ ಇದ್ದಂತ ಕೆಪಿಗೆ ಬಹುಶಃ ಆ ಸಮಯ ಈಗ ಇಲ್ಲದೆ ಹೋದ್ರೂ ಕೂಡ ಆ ಉತ್ಸಾಹದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ ಕೆಪಿ ಸತೀಶ ಫ್ರಮ್ ಕುಂದಾಪುರ್. ಈ ತನ್ಮಧ್ಯೆ ಮತ್ತೆ ಉತ್ತಮ ಕ್ಷೇತ್ರ ರಕ್ಷಣೆ ಬಲವಾಗಿರುವಂತಹ ಕಾನ್ಫಿಡೆಂಟ್ ಅಪೀಲ್ ಮುಖ್ಯವಾಗಿ
ಮತ್ತೊಂದು ಹೋದರೆ ಆಘಾತ. ಕೆಪಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಅವಿನಾಶ್ ವಾಪಸ್ ಆದ್ರು. ಜೀವದಾನವನ್ನು ಪಡ್ಕೊಂಡಂತ ಅವಿನಾಶ್ ಅದೇ ಹಂತದಲ್ಲಿ ವಿಕೆಟ್ ಅನ್ನು ಬಿಟ್ಕೊಟ್ರು. ತಂಡದ ಮೊತ್ತ ಕೇವಲ 24ಕ್ಕೆ 3. ಮೂರನೇ ಓವರ್ 3 ಎಸೆಗಳ ಮುಕ್ತಾಯವೂ ಕೂಡ ಯಶಸ್ವಿ ಅವರನ್ನು ಮುಂದುವರಿಸ್ತಾ ಇರುವಂತಹ ಬೈಲಕೆರೆ ಸಂಪತ್. ಈ ಹೊತ್ತಿಗೆಲ್ಲ ಇದೇ ಬೇಕು. ಪ್ರಭು ಮತ್ತೋರ್ವ ಲೆಫ್ಟಿ ಆಟಗಾರನ ಸೇರ್ಪಡೆ. ಇನ್ನೊಂದೆಡೆ ನಿತಿನ್ ಆಡ್ತಾ ಇದ್ದಾನೆ. ಇಬ್ಬರು ಕೂಡ ಎಡಗೈ ಆಟಗಾರರು ಗಾಂಧಿ ಮೈದಾನದಲ್ಲಿ. ಕ್ಷೇತ್ರ ರಕ್ಷಣೆ ಬದಲಾವಣೆಯನ್ನು ಮಾಡ್ತಾ ಇರುವಂತಹ ಸಂಪು. ಫೈನಲ್ ಲೆಗ್ಗಿನ ಕ್ಷೇತ್ರ ರಕ್ಷಕ ಸ್ಕಾಲಗ್ ಭಾಗದತ್ತ ಬರ್ತಾ ಇದ್ದಾರೆ. ಉತ್ತಮ ರೀತಿಯಿಂದ ಎಸೆತ ಪ್ಯಾಡ್ ಮೇಲೆ ಬಡ್ಕೊಳ್ತಾ ಇದ್ದಾರೆ. ಅವಕಾಶ ಡೈರೆಕ್ಟ್ ಹಿಟ್ ಆಗಿತ್ತು. ಈ ತನ್ಮಧ್ಯೆ ಒಂದೋಟ ಮಾತ್ರ ಸೇರ್ಪಡೆ. ಎರಡನೇ ಓಟದ ಪೂರೈಕೆಯೂ ಕೂಡ ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ನಡುವೆ 2 ಓಟ ಲ್ಯಾಕ್ ಬಾಯ್. ತಳ ಮೊತ್ತ 26 ಓಟವನ್ನು ತಲುಪ್ತಾ ಇದೆ. ಜಾಲಿ ಲಾಸ್ ಆಫ್ 4 ಇಂಪಾರ್ಟೆಂಟ್ ವಿಕೆಟ್ಸ್. ಮತ್ತೆ ಸಂಪು ಎಸೆಗಾರಿಕೆ ಭಾಗದಲ್ಲಿ 3rd ಓವರ್ ಇನ್ ಪ್ರೋಗ್ರೆಸ್. 5 ಓವರ್ಗಳ ಪಂದ್ಯ. 16 ತಂಡಗಳ ಸೆಣಸಾಟ. ಐತನ್ ಮಧ್ಯೆ ಉತ್ತಮ ರೀತಿಯ ಹೊಡೆತ. ಲಾಂಗ್ ಆಫ್ ಭಾಗದಲ್ಲಿ ಮತ್ತೆ ಒಂದೆಡೆ ಚೋರಿಯ ಸೇರ್ಪಡೆಯೂ ಕೂಡ. ತಳ ಮೊತ್ತ 27 ಅಂಡ್ ಆಫ್ ಓವರ್ ನಂಬರ್ 3 ಸ್ಕೋರ್ 27. ಒಂದು ಬಾಲ್ ಇದೆಯಾ ಅಂಪೈರ್ ಗಮನಕ್ಕೆ. ಲಾಸ್ಟ್ ಒನ್. ಇನ್ನು ಕೂಡ ಒಂದೇ ಬಾಕಿ ಇದೆ. ಓಯ್ ಜಮೀನ್ದಾರ್ರೆ ಸ್ವಲ್ಪ ಹಿಂದಕ್ಕೆ ಬನ್ನಿ. ಮೈದಾನದಲ್ಲಿ ಮ್ಯಾಚ್ ನಡೀತಾ ಇದೆ. ಈ ತನ್ಮಧ್ಯೆ ಮತ್ತೆ ರಿವರ್ಸ್ ಮಾಡೋ ಪ್ರಯತ್ನ. ರನ್ಔಟ್ ಅವಕಾಶ ಇತ್ತು. ಡೈರೆಕ್ಟ್ ಹಿಟ್ ಮಾಡಿದ್ರು ಸಂಪತ್ ಬೈಲಕೆರೆ ತನ್ಮೂಲಕವಾಗಿ. ಮತ್ತೊಂದು ಹೋದರಿ ಆಘಾತ ಜಾಲಿ ಕಾಣ್ತಾ ಇದೆ. 3ನೇ ಓವರ್ ಅಂತಿಮ ಚೆಂಡಿನಲ್ಲಿ ರನ್ಔಟ್ ಕೂಡ. ತಂಡದ ಮೊತ್ತ 27ಕ್ಕೆ 4 ಜಾಲಿ ಕ್ರಿಕೆಟರ್ಸ್. ಇನ್ನು 2 ಓವರ್ಗಳು ಮೊದಲ ಇನ್ನಿಂಗ್ಸ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ಹೊಸ ದಾಂಡಿಗನ ಸೇರ್ಪಡೆ ಅಂಗಡ ಒಳಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಆವಾಗ ನಾವುಡ್ರೊಂದು 6 ಬಾರಿಸಿದ ನಂತರ ನೆಲ್ಸನ್ರು ಸ್ವಲ್ಪ ಸ್ಟಿಲ್ ಆದ್ರು. ಆ 1,000ದ ಮರ್ಮ ಅವರಿಗೆ ಮರ್ಮಾಘಾತವನ್ನು ಮಾಡ್ತಾ ಇದೆ. ನಾವುಡು ಲಾಸ್ಟ್ ಟೈಮ್ ಅವ್ರಿಗೆ ಕೊಟ್ಟಿದ್ರು. ಈ ಟೈಮ್ ಇಲ್ಲಿ ಕಿತ್ಕೊಂಡ್ರು. 4ನೇ ಓವರ್ ಮತ್ತೆ ಇಮ್ರಾನ್ ಬರ್ತಾ ಇದ್ದಾನೆ ಸ್ಕಾರಿಕ ಭಾಗದಲ್ಲಿ. ಈ ತನ್ಮಧ್ಯೆ ಬಹಳ ಸಮರ್ಥದ ಎಸೆತ. ಇಮ್ರಾನ್ ಭವಿಷ್ಯದ ಯುವ ಬೌಲರ್ ಕೂಡ ಜಾನ್ಸನ್ ಪಾಳ್ಯದಲ್ಲಿ. ಇತ್ತೀಚೆಗಿನ 1-2 ವರ್ಷ ಬಹಳಷ್ಟು ಯುವ ಆಟಗಾರರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇರುವಂತಹ ರವೀಂದ್ರ ಹೆಗಡೆ ಪಾಳ್ಯದ ಮತ್ತೋರ್ವ ಯುವ ಎಸೆಗಾರ ಕೂಡ ಲೆಫ್ಟ್ ಇಮ್ರಾನ್. ಈ ತನ್ಮಧ್ಯೆ ಮತ್ತೊಂದು ಉತ್ತಮ ರೀತಿಯ ಎಸೆತ. ನಾಜೀಶ್ ಹೊಸ ದಾಂಡಿಗನ ಸೇರ್ಪಡೆ. ಓಟ್ಗಳು ಮಾಡ್ತಾ ಇಲ್ಲ. ಮೊದಲ ಹಂತದ ಮೇಲುಗೈಯನ್ನು ಪಡ್ಕೊಳ್ತಾ ಇದ್ದಾರೆ ವಿಶ್ವಸಾಗರ. ಕುಂದಾಪುರ ಗಾಂಧಿ ಮೈದಾನದಲ್ಲಿ ನಡೀತಾ ಇರುವಂತಹ ಹಗಲು ರಾತ್ರಿ ಪಂದ್ಯಕೂಟವೂ ಕೂಡ. LICಯ ಪ್ರಮುಖರು ಆಗಿರುವಂತಹ ಅನಿಲ್ ಶೆಟ್ಟಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜಾನ್ಸನ್ ಸಂಸ್ಥೆಯ ಪರವಾಗಿ 5ನೇ ಬಾರಿಗೆ ನಡೀತಾ ಇರುವಂತಹ ಹಗಲು ರಾತ್ರಿಯ ಪಂದ್ಯಾಟದಲ್ಲಿ ಅನಿಲ್ ಶೆಟ್ಟಿ ಅವರು ಅವರಿಗೆ ಆತ್ಮೀಯ ಸ್ವಾಗತ. ಜಾನ್ಸನ್ ಕ್ರಿಕೆಟರ್ಸ್ ಕುಂದಾಪುರ ಪರವಾಗಿ.
ಇಮ್ರಾನ್ ಎಸೆತ ಈ ಬಾರಿ ನೋಬಲ್ನ ಸೂಚನೆ. ಈ ಒಂದು ಅಂಶವೇ ಬಹುಶಃ ಕೆಲವೊಂದು ಪ್ರಮುಖ ಘಟ್ಟಗಳಲ್ಲಿ ಇಮ್ರಾನ್ ಜಾನ್ಸನ್ಗೆ ಮುಳುವಾಗಿ ತೋರ್ಪಡಿಕೆಯನ್ನು ಮಾಡಿದ್ರು. ಬೆಂಗಳೂರಿನ ಜೆಪಿ ಪಾರ್ಕ್ ಮೊಗವೀರ ಸುವರ್ಣ ಪಥ ಕೊನೆ ಹಂತದಲ್ಲಿ ನೋಬಾಲ್ ಅನ್ನು ಎಸೆದ್ರು. ಪಂದ್ಯಾಟ ಕೈ ಜಾರಿತು. ಈತನ ಮಧ್ಯೆ ಮತ್ತೆ ನೋಬಾಲ್ ಫ್ರೀಟ್ ಅವಕಾಶ ಇದೆ. ನಾಜೀಸ್ ಸ್ಟ್ರೈಕರ್ ಅಲ್ಲಿ ಮತ್ತೆ ಇಮ್ರಾನ್. ಈತನ ಮಧ್ಯೆ ನಾಜೀಸ್ಗೆ ಸಂದ ಚೆಂಡು ಲಾಂಗ್ ಆಫ್ ಲಾಂಗ್ ನಡುವಣ. ಈ ಬಾರಿ ಚೆಂಡನ್ನ ತಡೆ ಪ್ರಯತ್ನವನ್ನ ಕ್ಷೇತ್ರ ರಕ್ಷಣೆ ಮಾಡ್ತಾ ಇಲ್ಲ. ಈ ಹಂತದಲ್ಲಿ ಅಂಪೈರ್ ಡಿಸಿಷನ್ ಅನ್ನು ವೈಟ್ ಮಾಡ್ತಾ ಇದ್ದ. ಬಹುಶಃ ಇದು ಬೌಂಡ್ರಿ ಸೇರ್ಪಡೆ. ಸುಲಭವಾಗಿ ಕ್ಷೇತ್ರ ರಕ್ಷಕರು ತಡೆಯುವಂತ ಅವಕಾಶ ಇತ್ತು. ಈ ಬೌಂಡ್ರಿ ಮುಖೇನವಾಗಿ ತಂಡ ಮೊತ್ತ ಕೂಡ 35 ಓಟಗಳು. 4 ಹೋದರಿ ಆಘಾತವನ್ನ ಕಂಡ ಜಾಲಿ ಅಂಗಣ ಒಳಭಾಗದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಲಾಸ್ಟ್ 2 balls ಆರ್ ರಿಮೈನಿಂಗ್ ನೌ. ಮತ್ತೆ ಇಮ್ರಾನ್ ಈ ತನ್ಮದ ನಾಜೀಸ್ಗೆ ಸದಾ ಚೆಂಡು ಮತ್ತೊಂದು ಭರ್ಜರಿ ಹೊಡೆತ ಮಿಡ್ ವಿಕೆಟ್ ನಲ್ಲಿ ಸಿಕ್ಸರ್ ಷಟ್ಕ. 6 ಓಟವನ್ನು ಸಿಡಿಸಿದ್ರು ನಾಜೀಸ್ ಮುಖೇನವಾಗಿ. ಜಾಲಿಗೆ 6 ಓಟದ ಸೇರ್ಪಡೆಯೂ ಕೂಡ 41 ತಂಡದ ಮೊತ್ತ. ಬಹಳಷ್ಟು ಉತ್ತಮ ಹೊಡೆತಗಳು ಬರ್ತಾ ಇದೆ ನಾಜೀಸ್ ಮುಖೇನವಾಗಿ ಜಾಲಿ ಪರವಾಗಿ ಮಿಡ್ಲ್ ಆರ್ಡರ್ ಅಲ್ಲಿ. ಮತ್ತೆ ಉತ್ತಮ ರೀತಿ ಒಂದು ಎಸೆತ ಇನ್ಸೈಡ್ ಎಜ್ ಆಗ್ತಾ ಇದೆ. ಒಂದೊಡೆ ಐಶ್ವರ್ಯ ಸೇರ್ಪಡೆ. ರನ್ ಪಡ ಅವಕಾಶ ಇತ್ತು. ಡೈರೆಕ್ಟ್ ಹಿಟ್ ಆಗ್ತಾ ಇದೆ. ಒಂದೊಡೆ ಐಶ್ವರ್ಯ ಸೇರ್ಪಡೆ. ಸ್ಕೋರ್ 42. ರನ್ಔಟ್ ಈಗ ಅನಿಲ್. ನೋ ಬಾಲ್ ಚೆಕಿಂಗ್. ಯಸ್ ಓಕೆ. ಅಶ್ವಿಕ್ ನೋ ಬಾಲ್ ಚೆಕ್ ಮಾಡಿ. ಗಣೇಶ್ ದೇವಾಡಿಗರು ನಮ್ಮ ಜೊತೆಗಿದ್ದಾರೆ. ಮತ್ತವರು ಹಿರಿಯರು, ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಜಾನ್ಸನ್ ಪರವಾಗಿ ಮುಖ್ಯ ವೇದಿಕೆ ಬರಬೇಕು ಅನ್ನೋದ ಕೇಳ್ತಾ ಇದ್ದೇವೆ. ಗಣೇಶ್ ದೇವಾಡಿಗರು ಈ ಒಂದು ಹಂತದಲ್ಲಿ ನೋ ಬಾಲ್ ಚೆಕಿಂಗ್ ಅನ್ನ ಮಾಡ್ತಾ ಇದ್ದಾವೆ. ಇಮ್ರಾನ್ ಎಸೆದಂತ ಈ ಒಂದು ಎಸೆ ಬಹುಶಃ ಫ್ರಂಟ್ ಫುಟ್ ನೋ ಬಾಲ್ ಅಂತ ಕಾಣುತ್ತಲ್ಲ ಅನಿಲ್. ಎಸ್ ಓಕೆ. ಎಸ್ ಲೀಗಲ್ ಡೆಲಿವರಿ ಗುಡ್ ಬಾಲ್ ಅನ್ನುವಂತ ಸೂಚನೆ ಬರುವುದರ ಮುಖೇನವಾಗಿ 4ನೇ ಓವರ್ ಮುಕ್ತಾಯವನ್ನ ಕಂಡ ಈ ಹಂತದಲ್ಲಿ ತಂಡದ ಮೊತ್ತ 43ಕ್ಕೆ 4. ಈ ಟೂರ್ನಮೆಂಟ್ ಅಲ್ಲಿ ಆಡೋದಕ್ಕೋಸ್ಕರ ವಿವಿಧ ರಾಜ್ಯಗಳಿಂದ ಆಟಗಾರರು ಅಭಿಮಾನದ ಮೇಲೆ ಬಂದಿದ್ದಾರೆ. ಹೊರ ದೇಶಗಳಲ್ಲಿ ಉದ್ಯೋಗದಲ್ಲಿರುವಂತಹ ನಮ್ಮೂರು ಆಟಗಾರರು ಕೂಡ ಈ ಟೂರ್ನಮೆಂಟ್ಗೆ ಬಂದಿದ್ದಾರೆ. ಜೊತೆಗೆ ಅತಿಕ್ ಸ್ಟಂಪರ್ಸಿನ ತಂಡ ನಾಯಕರು ಆಗಿರುವಂತಹ ಅಜಿತ್ ಎಂಡಿ ಅವರು ಕೂಡ ಈ ಪಂದ್ಯಾಟಕ್ಕೋಸ್ಕರ ಬೆಂಗಳೂರಿನ ಬಂದು ಟೂರ್ನಮೆಂಟ್ ಅನ್ನು ಆಡಿದ್ದಾರೆ. ಅವರ ತಂಡ ಕ್ವಾರ್ಟರ್ ಫೈನಲ್ ಸೋಲನ್ನು ಕಂಡಿತ್ತು. ಮಲ್ರಿಕ್ ಕೂಡ ಆಡಿದಂತ ಮತ್ತೋರ್ವ ಆಟಗಾರ. ಪ್ರದೀಪ್ ಹೆಗ್ಡೆ ಬಂದಿದ್ರು. ಅಲ್ಲದೆ ಕೆಲವೊಂದು ಹುಡುಗರು ವಿನ್ಸಿ ಕೂಡ ಬಂದಿದ್ರು. ಇವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಮುಖ್ಯವಾಗಿ ಆಡಿದಂತ ಎಲ್ಲ ಆಟಗಾರರಿಗೂ ಕೂಡ ಒಂದೇ ವಾಕ್ಯದಲ್ಲಿ ಧನ್ಯವಾದ ಸಮರ್ಪಿಸ್ತಾ ಇದ್ದಾವೆ. ಜಾನ್ಸನ್ ಕ್ರಿಕೆಟರ್ಸ್ ಕುಂದಾಪುರ ಪರವಾಗಿ. ತಳ ಮೊತ್ತ 44. ನಿತಿನ್ ಆಡ್ತಾ ಇದ್ದಾನೆ, ಎಡಗೈ ಆಟಗಾರ. ಈ ತನ್ಮದೆ ಮತ್ತೊಂದು ಯಾರ್ಕರ್ ಡೆಲಿವರಿ. ರನ್ ಮಾಡೋ ಅವಕಾಶ ಈ ಬಾರಿ
ನಿತಿನ್ ಹೋದಾರಿಯ ಪತನವನ್ನ ಕಂಡುಕೊಳ್ತಾ ಇರುವಂತಹ ಒಂದು ತಂಡ. ಗುರು ಬಹಳಷ್ಟು ಉತ್ತಮರಿತ ಒಂದು ಎಸವನ್ನ ಕಂಡುಕೊಂಡ್ರು. 44ಕ್ಕೆ 5ನೇ ವಿಕೆಟ್ ಪತನ. ಲೆಫ್ಟಿ ನಿತಿನ್ ವಾಪಸ್. ಹೊಸ ಆಟಗಾರರು ಬೇಗ ಬನ್ನಿ. ಜಾಲಿಯ ಮತ್ತೋರ್ವ ಆಟಗಾರನ ಸೇರ್ಪಡೆ. ವಿಶ್ವಸಾಗರ ಗಂಗೊಳ್ಳಿಯ ಗುರು ತಂಡ ಮಾಲೀಕರು ಕೂಡ ಅವರು ಕೂಡ ಟೂರ್ನಮೆಂಟಿಗೋಸ್ಕರ ಬೆಂಗಳೂರಿನಿಂದ ಬಂದು ಕುಂದಾಪುರದಲ್ಲಿ ಜಾನ್ಸನ್ ಅಭಿಮಾನಕ್ಕಾಗಿ ಟೂರ್ನಮೆಂಟ್ ಆಡ್ತಾ ಇದ್ದಾರೆ. ಗುರು ಅವರಿಗೆ ಕೂಡ ಕೃತಜ್ಞತೆ ಜಾನ್ಸನ್ ಪರವಾಗಿ. ನೀವು ಬ್ಯಾಟ್ಸ್ಮನ್ ಹೆಸರನ್ನ ಒಂದನ್ನ ದಯವಿಟ್ಟು ತಿಳಿಸಬೇಕನ್ನೋದ ಕೇಳ್ತಾ ಇದ್ದಾವೆ. ಶ್ರೀಕಾಂತ ಅಂಗಳ ಒಳಭಾಗದಲ್ಲಿ ಮತ್ತೆ ಪಂದ್ಯದ ಮುಂದುವರಿಕೆಯೂ ಕೂಡ. ಶ್ರೀಕಾಂತ ಹೊಸ ದಾಂಡಿಗನ ಸೇರ್ಪಡೆ ಜಾಲಿಯ ಪರವಾಗಿ. ಗುರು ಮತ್ತೆ ಸ್ಯಾರಿಕ ಭಾಗವನ್ನು ಕಂಡುಕೊಂಡ್ರು. ಈ ತನ್ಮಧ್ಯೆ ಉತ್ತಮದ ಹೊಡೆತ ತನ್ಮೂಲಕವಾಗಿ ಕೊನೆ ಹಂತದಲ್ಲಿ ನೋ ಬಾಲಿನ ಸೇರ್ಪಡೆ. 1+1 ಫ್ರೀಟ್ ಅವಕಾಶ ಇದೆ. ಈ ಹಂತವನ್ನು ಕಂಡುಕೊಂಡ್ರು. ನೋ ಬಾಲ್. 1+1 ತಲಮೊತ್ತ. ಅಂಗಡ ಒಳಭಾಗದಲ್ಲಿ ತನ್ಮದ ಸಮರ್ಥ ಹೊಡೆತ ಒಂದೆಡೆ ಚೋರೆ ಸೇರ್ಪಡೆ. ಎರಡನೇ ಹೊಡೆವನ್ನು ಕೂಡ ಮಿಡ್ಗಡ ಭಾಗದ ನಾಸೀಶ್ ಪೂರೈಕೆಯನ್ನು ಮಾಡಿಕೊಂಡ್ರು. ಅಂಗಡ ಒಳಭಾಗದಲ್ಲಿ ತನ್ಮಧ್ಯ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಸ್ಕ್ವಾಲಿಗ ಭಾಗದಲ್ಲಿ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ. ತಳಮೊತ್ತ ಈ ಹಂತದಲ್ಲಿ ಸ್ಕೋರ್ 49ಕ್ಕೆ 5 ಹೋದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಜಾಲಿ ಬಹಳ ಸುತ್ತಮುತ್ತ ಮೊತ್ತವನ್ನು ಪೇರಿಸ್ತಾ ಇದ್ದಾರೆ ಕೂಡ. ಮತ್ತೆ ಗುರು ವಿಶ್ವಸಾಗರ ಪರವಾಗಿ. ಈ ತನ್ಮಧ್ಯೆ ಉತ್ತಮದ ಹೊಡೆತ ಗಲಿ ಭಾಗದಲ್ಲಿ ಬಹುಶಃ ಥರ್ಡ್ ಮ್ಯಾನ್ ಭಾಗದತ್ತ ಸಾಕ್ತಾ ಇರುವಂತಹ ಒಂದು ಚೆಂಡು. ಈ ತನ್ಮಧ್ಯೆ 50 ಜಾಲಿ ಅರ್ಧ ಶತಕ ಪೂರೈಕೆಯನ್ನು ಮಾಡಿದ್ರು. ಲಾಸ್ಟ್ 1 ಬಾಲ್ ಟು ಗೋ. ಅಂತಿಮ ಎಸೆತ ಮೊದಲ ಇನ್ನಿಂಗ್ಸ್ನಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. ನಾಸಿರ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಆಟಗಾರ ಜಾಲಿಯ ಪರವಾಗಿ. ಮತ್ತೆ ಗುರು ಈ ಬಾರಿ ಸಂದ ಚೆಂಡು ರನ್ಔಟ್ ಸಾಧ್ಯತೆ. ಈ ತನ್ಮದ ಔಟ್. 50ಕ್ಕೆ 6ನೇ ವಿಕೆಟ್ ಪತನ. ಸೆಮಿಫೈನಲ್ಗಾಗಿ ವಿಶ್ವಸಾಗರ 51 ಓಟದ ಟಾರ್ಗೆಟ್ ಕೂಡ. ನಮ್ಮ ಟೆನ್ನಿಸ್ ಬಾಲ್ ಕ್ರಿಕೆಟಿನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಜಾನ್ಸನ್ ತಂಡದ ಅಭಿಮಾನಿಯಾಗಿ ಪ್ರಸ್ತುತ ಜಾಲಿ ತಂಡದಲ್ಲಿ ಆಡ್ತಾ ಇರುವಂಥ ಆಟಗ ತನ್ಮೂಲಕ ವಿಶ್ವಸಾಗರಲ್ಲಿ ಆಡ್ತಾ ಇರುವಂಥ ಸುಕೇಶ ಕೆದೂರು ಅವರು ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿರುವಂತಹ ಹುಡುಗ. ಜಾನ್ಸನ್ ಬಹಳಷ್ಟು ದೊಡ್ಡ ಅಭಿಮಾನಿ ಕೂಡ. ಅವರಿಗೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಜಾನ್ಸನ್ ಕೈಡಸ್ ಕುಂದಾಪುರ ಪರವಾಗಿ 30 ಎಸೆತ. ಈ ಪಂದ್ಯ 51 ಓಟದ ಟಾರ್ಗೆಟ್ ಕೂಡ. ಲಿಯಾ ಔಟ್ಲೆಟ್ ಕೋಟೇಶ್ವರ ಇಸ್ರೇಲ್ ದೇಶದ
ಅತ್ಯುನ್ನತ ಮಟ್ಟದ 50ಕ್ಕಿಂತ ಮಿಕ್ಕಿದ ವಸ್ತುಗಳ ಒಂದು ಮಳಿಗೆ ಕೋಟೇಶ್ವರದ ಲಿಯಾ ಔಟ್ಲೆಟ್ ಇವಾಗಲೇ ಕಾರ್ಯ ಆರಂಭವನ್ನು ಕಂಡುಕೊಂಡಿದೆ. ನಮ್ಮ ಟೂರ್ನಮೆಂಟಿನ ಪ್ರಮುಖ ಪ್ರೋತ್ಸಾಹಕರು ಕೂಡ ಅವರು. ಅಶೋಕ್ ಡಿಸೋಜ ಇನ್ನೊಬ್ಬ ನಮ್ಮ ಪ್ರೋತ್ಸಾಹಕರು, K14 ಮತ್ತೊಬ್ಬರು ನಮ್ಮ ಮುಖ್ಯ ಪ್ರೋತ್ಸಾಹಕರು. ಅಲ್ಲದೆ ಇನ್ನಿತರ ರೀತಿಯಲ್ಲಿ ಸಹಕರಿಸಿರುವಂತಹ ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಜಾನ್ಸನ್ ಕುಂದಾಪುರ ಪರವಾಗಿ 5ನೇಯ ಜಾನ್ಸನ್ ಪ್ರೀಮಿಯರ್ ಲೀಗಿನ ಸಂದರ್ಭ. ನಾಜೀಶ್ ಒಂದು ಪಂದ್ಯ ಕೊನೆ ಹಂತದಲ್ಲಿ ಬಿರುಸಿನ ಒಂದು 19 ಓಟದ ಆಟವನ್ನು ಆಡಿದ್ರು. ಇವಾಗ ಸಂಪತ್ ಬೈಲಕೆರೆ ಮತ್ತು ಗುರು ಮೊದಲ ಹಂತ ದಾಂಡಿಗರು ಅಂಗಣ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಬೌಲರ್ ಕುಮಾರ ಪಂದ್ಯಾಟ ಆರಂಭ ಸೂಚನೆಯನ್ನು ಪಡ್ಕೊಳ್ತಾ ಇದ್ದಾವೆ. ಗ್ರೀನ್ ಸಿಗ್ನಲ್ ಬರ್ತಾ ಇದೆ. ಮನೋಜ್ ನಾಯರ್ ಒಂದೆಡೆ, ಅನಿಲ್ ಕಾರ್ವಿ ಮತ್ತೊಂದೆಡೆ ಅಂಪೈರ್ಸ್ಗಳು ಕೂಡ. ಕುಮಾರ್ ಟು ಸಂಪತ್ ಬೈಲಕೆರೆ. ಎಸೆದ ಮೊದಲ ಚೆಂಡು ಫುಲ್ ಮಾಡುವ ಪ್ರಯತ್ನ ಸಂಪತ್ ಬೈಲಕೆರೆ ಬಾರಿ ಔಟ್ರೀಚ್ ಆಗ್ತಾ ಇದೆ. ಒಂದು ಚೆಂಡು ಲಾಕ್ ಸ್ಲಿಪ್ ನತ್ತ ಚೆಂಡು ಒಂದೊಡೆ ಚೊರಿಯ ಸೇರ್ಪಡೆ. 2ನೇ ಓಟದ ಪೂರೈಕೆಯೂ ಕೂಡ ಬಿರುಸಿನ ಆಟ ಕೈ ಹಾಕ್ತಾ ಇರುವಂತಹ ಸಂಪತ್ ಬೈಲಕೆರೆ ಮೊದಲ ಚೆಂಡಲ್ಲಿ 2 ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. ವಿಶ್ವಸಾಗರ ಗಂಗೊಳ್ಳಿಯ ಖಾತೆ ಆರಂಭಗೊಳ್ತಾ ಇದೆ. ಜಯಕ್ಕಾಗಿ 51 ಓಟ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಗಾಂಧಿ ಮೈದಾನದಲ್ಲಿ ಸಾಗ್ತಾ ಇದೆ. ಕ್ರಿಕೆಟಿನ ಕಾಶಿ ಕುಂದಾಪುರ ಗಾಂಧಿ ಮೈದಾನ. ಮತ್ತೆ ಕುಮಾರ 2ನೇ ಬಾರಿ ಸಂಪು ಬೈಲಕೆರೆಗೆ ಸಂದ ಚೆಂಡು ಸ್ಲೋವರ್ ಡೆಲಿವರಿ ಆಗ್ತಾ ಇದೆ. ಬ್ಯಾಕ್ ಡ್ರೈವ್ ಅನ್ನು ಮಾಡಿದ್ರು ಸಂಪು, ಆದ್ರೆ ಓಟ್ಗಳು ಬರ್ತಾ ಇಲ್ಲ. ಫ್ಲೈ ಓವರ್ ಮೇಲ್ಭಾಗದಿಂದಲೂ ಕೂಡ ಬಹಳಷ್ಟು ಮಂದಿ ಪ್ರೇಕ್ಷಕರು ಪಂದ್ಯಾಟ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಜಾನ್ಸನ್ ಕುಂದಾಪುರ ಪರವಾಗಿ. ಇತರ ಮಧ್ಯೆ 3ನೇ ಬಾರಿಗೆ ಚೆಂಡು ಸಂಪತ್ ಬೈಲಕೆರೆ ಮುಖ್ಯವಾಗಿ ಲಾಂಗ್ ಆನ್ ಮೇಲ್ಭಾಗದಲ್ಲಿ ವಿಶ್ವಸಾಗರ ಮೊದಲ ಸಿಕ್ಸರ್ ಕೂಡ. ಹಿರಿಯ ಅನುಭವಿ ಆಟಗಾರ ಬೈಲಕೆರೆ ಸಂಪು. ಬಹಳಷ್ಟು ತಮರಿತ ಹೊಡೆತ ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದ್ದಾರೆ ವಿಶ್ವಸಾಗರ ಸಂಪು ಮುಖೇನವಾಗಿ. ಮತ್ತೆ ಕುಮಾರ 4ನೇ ಬಾರಿ ಸಂಪುಗೆ ಸಂದ ಒಂದು ಚೆಂಡು ಕೊನೆ ಹಂತದಲ್ಲಿ ಲಾಂಗ್ ಆನ್ ಭಾಗದಲ್ಲಿ ಒಂದು ಸುಂದರತೆ ಕ್ಯಾಚ್ ಅನ್ನು ನಾಜೀಶ್ ಪಡ್ಕೊಂಡ್ರು. ಮೊದಲ ಹೋದರಿ ಆಘಾತ. ಸಂಪತ್ ಬೈಲಕೆರೆ ವಾಪಸ್. ವಿಶ್ವಸಾಗರ ಅಂಕಿಅಂಶಗಳ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. 8ಕ್ಕೆ 1. ಗುರು ಮತ್ತು ಹೊಸ ದಾಂಡಿಗನ ಸೇರ್ಪಡೆ. ಅನಿರುದ್ಧ ಜೋಗಿ ಆಟವನ್ನು ಆಡ್ತಾ ಇದ್ದಾನೆ. 8ಕ್ಕೆ 1 ಬೈಲಕೆರೆ ವಾಪಸ್ ಆದ್ರು ಸಂಪತ್. ಕುಮಾರ ಈ ಬಾರಿಯ ಸದ ಚೆಂಡು ಓಟಗಳು ಬರ್ತಾ ಇಲ್ಲ. ಹಿರಿಯ ಅನುಭವಿ ಆಟಗಾರರ ಮನೋಜ್ ನಾಯರ್ ಮತ್ತು ಅನಿಲ್ ಕಾರ್ವಿ ಕಂಟಿನ್ಯೂಸ್ಲಿ 4ನೇ ಮ್ಯಾಚ್ ಅಂಪೈರಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಪ್ರದರ್ಶನ ಪಂದ್ಯಾಟವನ್ನು ಬಿಟ್ಟು ಕ್ಷೇತ್ರ ರಕ್ಷಣೆ ಬದಲಾವಣೆ ಆಗ್ತಾ ಇದೆ. ಅನಿರುದ್ಧ ಸ್ಟ್ರೈಕ್ ಅನ್ನು ಪಡ್ಕೊಂಡು ತಳ ಮೊತ್ತ 8ಕ್ಕೆ 1. ಇತನ್ಮದ ವೈಡ್ ಬಾಲ್
9 ಓಟ ದಾಖಲಾಗ್ತಾ ಇದೆ. ಟೂರ್ನಮೆಂಟ್ ಜಯವನ್ನು ದಾಖಲಿಸುವ ತಂಡ 1,11,111 ರೂಪಾಯಿಗಳ ಕ್ಯಾಶ್ ಅನ್ನು ಪಡ್ಕೊಳ್ತಾರೆ ಟ್ರೋಫಿ ಸಮೇತವಾಗಿ. ಅಂತಿಮ ಹಂತದಲ್ಲಿ ಉತ್ತಮ ಹೊಡೆತ. ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಜೋಗಿ ಖಾತೆ ಆರಂಭ. ಅನಿರುದ್ಧನ ಖಾತೆಗೆ ಒಂದೆಡೆ ಹೆಚ್ಚುವರಿಯ ಸೇರ್ಪಡೆ. ಸ್ಕೋರ್ 9-1. 24 ಎಸೆತ, 42 ಓಟಗಳ ಅವಶ್ಯಕತೆ. ಆ ಸ್ಕೋರ್ 10. 41 ಓಟಗಳ ಅವಶ್ಯಕತೆ 4 ಓವರ್ಗಳಲ್ಲಿ. ಇಲ್ಲಿ ಗೆಲ್ಲುವ ತಂಡ AVS ಅನ್ನು ಎದುರಿಸಾರೆ. ಸೆಕೆಂಡ್ ಸೆಮಿಫೈನಲ್, ಮೊದಲ ಸೆಮಿಫೈನಲ್ ಆಡುವಂತ ಅಗಸ್ತ್ಯ ಹಾಗೂ ಮತ್ತೊಂದು ತಂಡ ಆದಿತ್ಯ ನಾಯಕರು. ಟಾಸಿಗೆ ಕೊನೆ ಕರೆ ಅಗಸ್ತ್ಯ. ಆದಿತ್ಯದ ನಾಯಕರು ಆಲ್ರೆಡಿ ನಮ್ಮ ಜೊತೆಗಿರೋದ್ರಿಂದ ಯಾರು ಕ್ಯಾಪ್ಟನ್? ಅಗಸ್ತ್ಯ ಬಂದ್ರು. ನಿತೇಶ ಟಾಸ್ ಮಾಡ್ರಿ. ಎರಡನೇ ಓವರ್ ಮೊದಲ ಚೆಂಡು ಕಿಶನ್ ಈ ಹಂತದಲ್ಲಿ ವೈಟ್ ಬಾಲ್ ಅನ್ನು ಎಸೆದ್ರು. ಮತ್ತೆ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. ಗಾಂಧಿ ಮೈದಾನದಲ್ಲಿ ಬೇಕಾದಷ್ಟು ಜಾಗ ಇದೆ. ಮತ್ತೆ ಕಿಶನ್ ಎಸೆದ ಚೆಂಡು ಡಾಟ್ ಪಾಲಿನ ಸೇರ್ಪಡೆ. ಜಾಲಿಯ ಪ್ರಮುಖ ಆಲ್ರೌಂಡರ್ ಆಟಗಾರ ಕೂಡ ಕಿಶನ್. ಅಗಸ್ತ್ಯ ಮುಂದಿನ ಪಂದ್ಯದ ಟಾಸ್ ಜಯವನ್ನು ದಾಖಲಿಸ್ತಾ ಇದೆ. ಈ ತನ್ಮಧ್ಯೆ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಬಳಸವರ್ಧ ಹೊಡೆತ. ಅನಿರುದ್ಧ ಜೋಗಿಯ ಮುಖೇನವಾಗಿ ಲಾಂಗಾನು ಭಾಗದಲ್ಲಿ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ. 12ರ ಮೊತ್ತವನ್ನು ತಲುಪ್ತಾ ಇರುವಂತಹ ಒಂದು ತಂಡ ವಿಶ್ವಸಾಗರ. ಗಂಗೊಳ್ಳಿಯ ತಂಡ ಗಾಂಧಿ ಮೈದಾನ ಪಂದ್ಯಾಟವನ್ನು ಆಡ್ತಾ ಇದೆ. ಜಾನ್ಸನ್ ಪ್ರೀಮಿಯರ್ ಲೀಗ್ 16 ತಂಡಗಳ ಹಡಾಹಡಿಲಿ ಸಾಗ್ತಾ ಇದೆ. ಗುರುಗೆ ಸಂದ ಚೆಂಡು ಬಹಳಷ್ಟು ಉತ್ತಮ ಫಾಸ್ಟ್ ಡೆಲಿವರಿ. ಪಂದ್ಯದ ಮೇಲೆ ಹಿಡಿತ ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಜಾಲಿಯ ತಂಡ. 33-34 ವರ್ಷಗಳ ದೀರ್ಘಕಾಲೀನ ಇತಿಹಾಸ ಹೊಂದಿರುವಂತಹ ಕರ್ನಾಟಕದ ಬಹಳಷ್ಟು ಜನಪ್ರಿಯ ಕ್ರಿಕೆಟ್ ತಂಡ ಜಾನ್ಸನ್ ಕುಂದಾಪುರ ಟೂರ್ನಮೆಂಟ್ ನಡೆಸ್ತಾ ಇದೆ. ಈ ತನ್ಮಧ್ಯೆ ರೈಸಿಂಗ್ ಡೆಲಿವರಿ ನಾಯಕತ್ವವನ್ನು ಪಡ್ಕೊಳ್ತಾ ಇದೆ. ಗುರು ಓಟವನ್ನು ದಾಖಲಿಸ್ತಾ ಇಲ್ಲ. ಮತ್ತೊಂದು ಡಾಟ್ ಪಾಲಿನ ಸೇರ್ಪಡೆ. ಅಂಕಿಅಂಶಗಳ ಪಟ್ಟಿಯಲ್ಲಿ ಇದುವರೆ ಕೇವಲ ಸ್ಕೋರ್ 12 ಓಟಗಳು. 12 for 1. 4 ಎಸ್ಗಳು ಮುಕ್ತಾಯವಾಗ್ತಾ ಇದೆ. ಮತ್ತೆ ಕಿಶನ್ ಮತ್ತೊಂದು ಯಾರ್ಕರ್ ಡೆಲಿವರಿ. ಓಟಗಳು ಬರ್ತಾ ಇಲ್ಲ. ಬಹುಶಃ ಇದು ಅನಿಲ್ ನೋಬಾಲ್. ಇದು ಎಸ್ ನೋಬಾಲ್ ಅನ್ನುವಂತ ಸೂಚನೆ. 1+1 ಪ್ಲಸ್ ಫ್ರೀ ಹಿಟ್ ಅವಕಾಶ ಇದೆ. 14ರ ಮೊತ್ತ ದಾಖಲಾಗ್ತಾ ಇದೆ ಈ ಹಂತದಲ್ಲಿ. ಅಗಸ್ತ್ಯ ಒಂದು ಟಾಸ್ ಅಂಡ್ ಎಲೆಕ್ಟೆಡ್ ಟು ಬೌಲಿಂಗ್ ಫಾಸ್ಟ್. ಕಾರ್ ಲೈಟ್ ಅನ್ನು ಆಫ್ ಮಾಡಿ. ಆಟಗಾರರಿಗೆ ಸಮಸ್ಯೆ ಆಗುತ್ತೆ. ಎಸ್ ಓಕೆ. ಮತ್ತೆ ಕಿಶನ್ ಅನಿರುದ್ಧ ಜೋಗಿಗೆ ಸಂದ ಚೆಂಡು ಫ್ರೀ ಹಿಟ್ ನ ಲಾಭ. ರಿಟರ್ನ್ ಕ್ಯಾಚ್ ಆದ್ರೂ ಕೂಡ ಒಂದೋಟ ಮಾತ್ರ ಸೇರ್ಪಡೆ. ತಂಡದ ಮೊತ್ತ 15 for ಲಾಸ್ ಆಫ್ 1. ಉಪ್ಪಿನ ಕುದ್ರು ಗಣೇಶ ಈಗ ನಮ್ಮ ಜೊತೆ ಸ್ಕೋರರ್ ಆಗಿದ್ದಾರೆ. ಈ ತನ್ಮಧ್ಯೆ ಮತ್ತೊಂದು ಯಾರ್ಕರ್ ಡೆಲಿವರಿ ಯಶಸ್ವಿ ಓವರ್ ಕೂಡ. ಕಿಶನ್ ಮುಖೇನವಾಗಿ ಜಾಲಿ ಪಂದ್ಯದ ಮೇಲೆ ಹಿಡಿತವನ್ನು ಪಡ್ಕೊಳ್ತಾ ಇದೆ. ಕೊನೆಯ 3 ಓವರ್ಗಳಲ್ಲಿ ಇವಾಗ
36 ಓಟದ ಅವಶ್ಯಕತೆ. ವಿಶ್ವಸಾಗರ ಓವರ್ ಒಂದರ ಸರಾಸರಿಯಾಗಿ 12 ರನ್ ರೇಟ್ ಅನ್ನು ಉಳಿಸಿದ್ರೆ ಮಾತ್ರ ವಿಶ್ವಸಾಗರ ಸೆಮಿಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತದೆ. ಜಾನ್ಸನ್ ಪ್ರೀಮಿಯರ್ ಲೀಗಿನ 4ನೇ ತಂಡವಾಗಿ. ಇಲ್ಲದಿದ್ದರೆ ಅದೇ ಸೆಮಿಫೈನಲ್ ಟಿಕೆಟ್ ಜಾಲಿಯ ಪಾಲಾಗ್ತದೆ. ಆ ನಿಟ್ಟಿನಲ್ಲಿ ಅದೇನಾಗ್ತದೆ ನೋಡಬೇಕಾಗಿದೆ. ಮೊದಲೇ ಹೇಳಿದ ಹಾಗೆ ಕ್ರಿಕೆಟ್ ಅದೃಶ್ಯದ ಆಟ. ವಿಜಯಲಕ್ಷ್ಮಿ ಮಾತ್ರ ಚಂಚಲ. ಗಾಂಧಿ ಮೈದಾನದಲ್ಲಿ ಇವಾಗ ಯಾರು ಜಯ ಅಪಜಯವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಮತ್ತೆ ಕುಮಾರ ಜಾಲಿಯ ಪರವಾಗಿ ಜೋಗಿಗೆ ಸಂದ ಚೆಂಡು, ಮತ್ತೊಂದು ವೈಡ್ ಬಾಲ್. ತಂಡದ ಮೊತ್ತ 16ಕ್ಕೆ 1. ರಾಷ್ಟ್ರೀಯ ಹೆದ್ದಾರಿಗೆ ತೀರಾ ನಿಕಟವಾಗಿರುವಂತಹ ಟೆನ್ನಿಸ್ ಬಾಲಿನ ಏಕಮಾತ್ರ ಮೈದಾನ ಕೂಡ ಇದು ಗಾಂಧಿ ಮೈದಾನ ಕುಂದಾಪುರ. ಆ ನಿಟ್ಟಲ್ಲಿ ಜೋಗಿಯ ಒಂದು ಹೊಡೆತ ಮಿಡ್ ವಿಕೆಟ್ ಸೀಮರಕ್ಕೆ ಅಂಚಿನಲ್ಲಿ ಭರ್ಜರಿ ಸಿಕ್ಸರ್ ದಾಖಲಿಸಿದ ಅನಿರುದ್ಧ ಜೋಗಿ. ವಿಶ್ವಸಾಗರಕ್ಕೆ ಮತ್ತೆ 6 ಓಟದ ಸೇರ್ಪಡೆಯೂ ಕೂಡ. ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಇನ್ನು ಕೂಡ 29 ಓಟದ ಅವಶ್ಯಕತೆ. ಅನಿರುದ್ಧ ಜೋಗಿಯ ಈ ಒಂದು ಸಿಕ್ಸರ್ ಕೂಡ ಒಂದಷ್ಟು ಪಂದ್ಯದ ಮೈನ್ ಟರ್ನಿಂಗ್ ಪಾಯಿಂಟ್ ಆಗ್ತಾ ಇದೆ. ಹಂತದಲ್ಲಿ ಅನಿರುದ್ಧ ಜೋಗಿಯ ಮತ್ತೊಂದು ಬಿರುಸಿನ ಹೊಡೆತ. ಸ್ಕ್ವಾರ್ ಲೆಗ್ ಸೀಮರ್ ಭಾಗದಲ್ಲಿ ಮತ್ತೆ ಸಿಕ್ಸರ್ ದಾಖಲಿಸ ಜೋಗಿ. 6 ಓಟಗಳ ಸೇರ್ಪಡೆ ಅಂಕಿಅಂಶದ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಬಾರಿ ಪಂದ್ಯದ ಚಿತ್ರಣ ಬದಲಿಸುವಂತ ಅನಿರುದ್ಧ ಜೋಗಿ ಬ್ಯಾಕ್ ಟು ಬ್ಯಾಕ್ ಆಗಿ ಸಿಕ್ಸರ್ ದಾಖಲಿಸಿದ್ರು. 28ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ಮತ್ತೆ ಕುಮಾರ ಈ ಬಾರಿ ಜೋಗಿಗೆ ಸಂದ ಚೆಂಡು. ಓಟ್ಗಳು ಬರ್ತಾ ಇಲ್ಲ. 23 ಓಟದ ಅವಶ್ಯಕತೆ. 15 ಎಸ್ಗಳು ಬಾಕಿ ಇದೆ. 15 ಬಾಲ್ಸ್ ಆರ್ ರಿಮೈನಿಂಗ್ ನೌ. 23 ರನ್ಸ್ ಅವೇ. ಕುಂದಾಪುರ ಗಾಂಧಿ ಮೈದಾನದಲ್ಲಿ ನಡೀತಾ ಇರುವಂತಹ ಜಾನ್ಸನ್ ಪ್ರೀಮಿಯರ್ ಲೀಗ್ ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ನಡೀತಾ ಇದೆ ಸೀಸನ್ 5ರಲ್ಲಿ. ಮತ್ತೆ ಜೋಗಿಯ ಹೊಡೆತ ಸ್ಕ್ವಾರ್ ಭಾಗದಲ್ಲಿ ಒಂದೊಂದೇ ಚೋರ್ಯ ಸೇರ್ಪಡೆ. ಉತ್ತಮರಿದ ಕ್ಷೇತ್ರ ರಕ್ಷಣೆ ನಡೀತಾ ಇದೆ ಜಾಲಿಯ ಪರವಾಗಿ. ತಳ ಮೊತ್ತ 29. ಮೊದಲ ಹೋದರಿ ಆಘಾತವನ್ನು ಕಂಡುಕೊಂಡ್ರು ಕೂಡ ಜೋಗಿ ಬಿರುಸಿನ ಆಟವನ್ನು ಆಡ್ತಾ ಇದ್ದಾನೆ. ಮತ್ತೊಂದೆಡೆ ಗುರು ಲಾಸ್ಟ್ ಬಾಲ್ಸ್ ಆರ್ ರಿಮೈನಿಂಗ್. ಮತ್ತೆ ಜೋಗಿ ಮತ್ತೊಂದೆಡೆ ಆಡ್ತಾ ಇದ್ರೆ ಗುರುಗೆ ಸಂದ ಒಂದು ಚೆಂಡು. ಒಂದೆಡೆ ಚೊರಿಯ ಸೇರ್ಪಡೆ. 30 ಮೊತ್ತ ದಾಖಲಾಗ್ತಾ ಇದೆ. 13ಕ್ಕೆ 21. 1ರಿಂದ 2 ಬೌಂಡರಿ ಅಥವಾ ಸಿಕ್ಸರ್ ಬಂದ್ರೆ ಪಂದ್ಯಾಟ ಗತಿ ಬದಲಾಗ್ತದೆ. ಈ ಪರಿಸ್ಥಿತಿಯಲ್ಲಿ 1ರಿಂದ 2 ವಿಕೆಟ್ಸ್ಗಳು ಉರುಳಿದ್ರೆ ಇಡೀ ಪಂದ್ಯದ ಚಿತ್ರಣವೇ ಗಾಂಧಿ ಮೈದಾನದಲ್ಲಿ ಬದಲಾಗ್ತದೆ. ಆ ನಿಟ್ಟಲ್ಲಿ ಇವಾಗ ಅದೇನಾಗ್ತದೆ ನೋಡಬೇಕಾಗಿದೆ. ಮತ್ತೆ ಕುಮಾರ ಜಾಲಿಯ ಪರವಾಗಿ ಲಾಸ್ಟ್ ಒನ್. ಬಾರಿ ಕೂಡ ಜೋಗಿ ದಾಂಡಿನಲ್ಲಿ ಮತ್ತೊಂದು ಭರ್ಜರಿ ಹೊಡೆತ. 3ನೇ ಓವರ್ ಅಂತಿಮ ಚೆಂಡಿನಲ್ಲಿ ಈ ಓವರ್ 3ನೇ ಸಿಕ್ಸರ್ ದಾಖಲಿಸಂತ ಅನಿರುದ್ಧ ಜೋಗಿ ಬಿರುಸಿನ ಹೊಡೆತ ಲಾಂಗ್ ಆನ್ ನಲ್ಲಿ. ಮತ್ತೆ 6 ಓಟಗಳ ಸೇರ್ಪಡೆಯೂ ಕೂಡ. 12ಕ್ಕೆ 15 ಓಟದ ಅವಶ್ಯಕತೆ. ಬಹಳ ಸುತ್ತವರಿತ ಒಂದು ಮೈನ್ ಟರ್ನಿಂಗ್ ಪಾಯಿಂಟ್ ಓವರ್ ಅನ್ನು ಕೂಡ ಎಸೆಯುವ ಪ್ರಯತ್ನ ಮಾಡಿದಂತ ಕುಮಾರ ಬಹಳಷ್ಟು ಓಟಗಳನ್ನು ಬಿಟ್ಕೊಟ್ರು. ಇವಾಗ 12 ಎಸೆತ 15 ಓಟದ ಅವಶ್ಯಕತೆಯೂ ಕೂಡ. ಈ 3ನೇ ಓವರ್ ನಲ್ಲಿ
ಕುಮಾರ 3 ಸಿಕ್ಸರ್ಗಳ ಸಮೇತ 21 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆದಿತ್ಯ ತಂಡದ ಆಟಗಾರರು ತಕ್ಷಣವೇ ವೇದಿಕೆ ಮುಂಭಾಗ ಬರಬೇಕು. ತಂಡ ವ್ಯವಸ್ಥಾಪಕರು ಹಾಗೂ ನಾಯಕರು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಆದಿತ್ಯ ಮೊದಲ ಸೆಮಿಫೈನಲ್ ಅಗಸ್ತ್ಯ ವಿರುದ್ಧವಾಗಿರ್ತದೆ. M9 ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಮತ್ತೆ ಕಿಶನ್ ಗುರುಗೆ ಸಂದ ಚೆಂಡು ಇತನ್ಮದೆ ಬಹಳ ಸಮರ್ಥ ಹೊಡೆತ ಲಾಂಗಾಲು ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯ ಬಾರಿ ಬ್ಯಾಕಪ್ ಅನ್ನ ನಾಜೀಶ್ ಮಾಡಿದ್ರು. ಒಂದೆಡೆ ಚೋರ್ಯ ಸೇರ್ಪಡೆ ತಡ ಮೊತ್ತ ಕೂಡ 37 ಅನಿರುದ್ಧ ಜೋಗಿ ಆಟವೇ ಇಡೀ ಪಂದ್ಯದ ಚಿತ್ರಣ ಬದಲಿಸುವ ಸೂಚನೆಯನ್ನು ಕೊಡ್ತಾ ಇದೆ. ಲಾಸ್ಟ್ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಜಾಲಿಯ ವಿರುದ್ಧವಾಗಿ ಮತ್ತೆ ಉತ್ತಮ ರೀತಿಯ ಎಸೆತ. ವೋಟ್ಗಳು ಮಾಡ್ತಾ ಇಲ್ಲ. 10ಕ್ಕೆ 14. ಇನ್ನೂ ಕೂಡ 8 ಹೋದರಿಗಳನ್ನು ಉಳಿಸಿಕೊಂಡು ಆಡ್ತಾ ಇರುವಂತ ವಿಶ್ವಸಾಗರ ಸಂಪತ್ ಪೈಲಕೆರೆ ನೇತೃತ್ವದ ಗಂಗೊಳ್ಳಿಯ ತಂಡ ಆಡ್ತಾ ಇದೆ. 3ನೇ ಬಾರಿ ಜೋಗಿಗೆ ಸಂದ ಚೆಂಡು ಬಹಳ ಸಮರ್ಥ ಹೊಡೆತ ಬೆಡ್ಡುಗಡೆ ಭಾಗದಲ್ಲಿ ಒಂದೊಡೆ ಚೋರಿಯ ಸೇರ್ಪಡೆ 38ಕ್ಕೆ ತಲುಪ್ತಾ ಇದೆ ತಂಡದ ಮೊತ್ತ. ವಿಶ್ವಸಾಗರ ಕುಂದಾಪುರ ಗಾಂಧಿ ಮೈದಾನದ ರವೀಂದ್ರ ಹೆಗ್ಡೆ ಅವರ ಮುಂದಾಳುತ್ವದಲ್ಲಿ ನಡೀತಾ ಇರುವಂತ ಜಾನ್ಸನ್ ಹಗಲು ರಾತ್ರಿಯ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಮತ್ತೆ ಗುರು ಈ ಮಾದರಿ ಆಟದ ಅವಶ್ಯಕತೆ ಇದೆ. ಕಿಶನ್ ಓವರ್ ಬಹುಶಃ ಜಾಲಿಯ ವೆರಿ ಇಂಪಾರ್ಟೆಂಟ್ ಓವರ್. ಬಹಳಷ್ಟು ಎಚ್ಚರಿಕೆ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. 39ಕ್ಕೆ 1, 8ಕ್ಕೆ 12 ಓಟಗಳ ಅವಶ್ಯಕತೆ. ಈ ತನ್ಮದ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಮತ್ತೆ ಬಳಸವರ್ಧ ಹೊಡೆತ ಸ್ಕ್ವೇರ್ ಭಾಗದಲ್ಲಿ ಒಂದೊಡೆ ಚೋರ್ಯ ಸೇರ್ಪಡೆ ಜೋಗಿ ಮುಖೇನವಾಗಿ ಅನಿರುದ್ಧ ಮತ್ತೆ 2 ಓಟವನ್ನು ಸ್ಕ್ವೇರ್ ಲೆಗಲ್ಲಿ ಪೂರೈಕೆ ಮಾಡಿಕೊಂಡ್ರು. ಸ್ಕೋರ್ 41ಕ್ಕೆ 1. 7 balls 9 to 1. ಈ ತನ್ಮದ 4ನೇ ಓವರ್ ಕೊನೆ ಹಂತದಲ್ಲಿ ಚೆಂಡು ನಾಸಿಶ್ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. 41ಕ್ಕೆ 2. ಅನಿರುದ್ಧ ಜೋಗಿಯ ವಿರೋಚಿತ ಆಟ ಮುಕ್ತಾಯ. ಮಯ್ಯ ಟಿಫನ್ ಸೆಂಟರ್ ಸಾಲಿಗ್ರಾಮದ ರಾಘವೇಂದ್ರ ಹೆಬ್ಬಾರರು ಪಂದ್ಯಾಟ ವೀಕ್ಷಣೆ ಇದ್ದಾರೆ. ಇನ್ನು 10 ಓಟದ ಅವಶ್ಯಕತೆ. ಅವರೇ ಆತ್ಮೀಯ ಸ್ವಾಗತ. 10 ಓಟದ ಅವಶ್ಯಕತೆ ಇದೆ 6 ಚೆಂಡುಗಳಲ್ಲಿ. ರಾಘವೇಂದ್ರ ಹೆಬ್ಬಾರರು ಮಯ್ಯ ಟಿಫನ್ ಸೆಂಟರ್ ಸಾಲಿಗ್ರಾಮದ ಮಾಲೀಕರು ಕೂಡ ಅವರೇ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. 6ಕ್ಕೆ 10 ಇಮ್ರಾನ್ ಬಂದರು ಅಂಗಡ ಒಳಭಾಗದಲ್ಲಿ ಬಹಳ ಸಮಾಲೋಚನೆ ಮಾಡ್ತಾ ಇರುವಂತ ಜಾಲಿ. ಇನ್ನು ಕೂಡ ಈ ಒಂದು ಪಂದ್ಯ 50-50ರ ಅವಕಾಶ ಇದೆ. 50-50 ಚಾನ್ಸಸ್ ಕೂಡ ಮೈದಾನವನ್ನು ಕಂಡುಕೊಳ್ತಾ ಇದೆ. ಒಂದೆಡೆ ವಿಶ್ವಸಾಗರ, ಇನ್ನೊಂದೆಡೆಯಲ್ಲಿ ಜಾಲಿ ಆಡ್ತಾ ಇದ್ದಾರೆ. ಅಂಗಡ ಒಳಭಾಗದತ್ತ ಪ್ರಭು ಬಂದ್ರು ಎಸ್ಗಾರಿಕೆ ಭಾಗಕ್ಕಾಗಿ. ಇಮ್ರಾನ್ ಹೊಸ ದಾಂಡಿಗ 6ಕ್ಕೆ 10 ಓಟದ ಅವಶ್ಯಕತೆ. ಈ ಬಾರಿ ಪ್ರಭು ಗುರುಗೆ ಸಂದ ಚೆಂಡು ಬಹಳ ಸಮರ್ಥ ಹೊಡೆತ ಮಿಡ್ವಿಡ್ ಭಾಗದಲ್ಲಿ ಉತ್ತಮ ಕ್ಷೇತ್ರ ರಕ್ಷಣೆ ಒಂದೆಡೆ ಚೋರ್ಯ ಸೇರ್ಪಡೆ 42ಕ್ಕೆ 2 ವಿಶ್ವಸಾಗರ
5-9 ಬಹಳಷ್ಟು ಕುತೂಹಲಕಾರಿ ಪಂದ್ಯ ಗಾಂಧಿ ಮೈದಾನದಲ್ಲಿ ನಡೀತಾ ಇದೆ. ಜಾನ್ಸನ್ ಟ್ರೋಫಿಯ ಹಗಲು ರಾತ್ರಿ ಪಂದ್ಯಾಕೂಟದಲ್ಲಿ 16 ತಂಡಗಳ ಹಣಾಹಣಿ ಇಲ್ಲಿ ಸಾಗ್ತಾ ಇದೆ ಕೂಡ. ಮತ್ತೆ ಪ್ರಭು ಎಸ್ಗಾರಿಕೆ ಭಾಗದಲ್ಲಿ ಇಮ್ರಾನ್ ಶಾಯ್ಕರ್ ಅಲ್ಲಿ ಈ ತನ್ಮದ ಸಂದ ಚೆಂಡು ಯಾರ್ಕರ್ ಡೆಲಿವರಿ ಸುಂದರತೆ ಹೊಡೆತ ಲಾಂಗ್ ಆಫ್ ಲಾಂಗ್ ನಡುವಣ ಒಂದೊಡೆ ಚೋರಿಯ ಸೇರ್ಪಡೆ. ನಾಸೀರ್ ಶುತವರ್ಧ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 43ಕ್ಕೆ ತಳಮೊತ್ತ ತಲುಪ್ತಾ ಇದೆ ವಿಶ್ವಸಾಗರ. 4 ಎಸೆತ 8 ಓಟದ ಅವಶ್ಯಕತೆ. ಕುತೂಹಲಕಾರಿ ಪಂದ್ಯ, ರೋಚಕ ಪಂದ್ಯ, ರೋಮಾಂಚಕ ಘಟ್ಟವನ್ನು ಕಾಣ್ತಾ ಇದೆ ಗಾಂಧಿ ಮೈದಾನದಲ್ಲಿ. ಕ್ವಾರ್ಟರ್ ಫೈನಲ್ 3ನೇ ಬಾರಿ ಗುರುಗೆ ಸಂದ ಈ ಒಂದು ಚೆಂಡು ಕಾರ್ಡ್ ಬಿಹೈಂಡ್ ಮುಖ್ಯವಾಗಿ ಪ್ರಭು ವಿಕೆಟ್ ಅನ್ನು ಪಡ್ಕೊಂಡ್ರು. 43ಕ್ಕೆ 3 ವಿಶ್ವಸಾಗರ. ಈ ತನ್ಮದ ಗುರು ವಾಪಸ್. ಅಂಗಡ ಒಳಭಾಗದತ್ತ ಚಿನ್ನು ಬರ್ತಾ ಇದ್ದಾನೆ. ಒಂದು ಹಂತದಲ್ಲಿ ಬಹುಶಃ ಅನಿರುದ್ಧ ಜೋಗಿ ಬಿರುಸಿನ ಆಟವನ್ನು ಆಡಿದ್ರು. ಕೈ ಜಾರಿದ ಪಂದ್ಯಾಟವನ್ನು ಕೈವಶ ಮಾಡುವತ್ತ ಜೋಗಿ ಔಟ್ ಆದ ಬಳಿಕ ಮತ್ತೆ ಜಾಲಿ ಪ್ರಭು ಓವರ್ ಯಶಸ್ಸನ್ನು ಪಡ್ಕೊಳ್ತಾ ಇದೆ. 3ಕ್ಕೆ 8 ಚಿನ್ನುಗೆ ಸದ ಚೆಂಡು ಮತ್ತೊಂದು ಭರ್ಜರಿ ಹೇಳುತ್ತೆ ಬರ್ಲಾಂಗನ ಭಾಗದಲ್ಲಿ ಒಂದನೇ ಚೊರೆ ಸೇರ್ಪಡೆ. 2ನೇ ಓಟ ದಾಖಲಾತಿಯನ್ನ ಕಂಡುಕೊಳ್ತಾ ಇಲ್ಲ ತಂಡದ ಮೊತ್ತ. 44ಕ್ಕೆ 3 ಅಂತಿಮವಾಗಿ 2 ಎಸೆತ 7 ಓಟದ ಅವಶ್ಯಕತೆ. ಕೈಯಲ್ಲಿದ್ದ ಪಂದ್ಯ ಕೈ ಜಾರುವ ಹಂತದತ್ತ ವಿಶ್ವಸಾಗರವಾದ್ರೆ ಕೈ ಜಾರಿದ ಪಂದ್ಯ ಕೈವಶ ಮಾಡುವತ್ತ ಜಾಲಿ ಬಿಗು ಹೋರಾಟವನ್ನು ಗಾಂಧಿ ಮೈದಾನದಲ್ಲಿ ಮಾಡ್ತಾ ಇದ್ದಾರೆ ಕ್ವಾರ್ಟರ್ ಫೈನಲ್ ಜಯಕ್ಕಾಗಿ. ಮತ್ತೆ ಪ್ರಭು ಈ ಬಾರಿ ಇಮ್ರಾನ್ಗೆ ಸಂದ ಚೆಂಡು ಮಿಡ್ ವಿಕೆಟ್ ಅಲ್ಲಿ ಭರ್ಜರಿಯ ಹೊಡೆತ. ನಂಬಲ ಸಾಧ್ಯ ರೀತಿಯ ಒಂದು ಕ್ಷೇತ್ರ ರಕ್ಷಣೆ ಕೂಡ ಡೀಪ್ ಪಿಟ್ಗಳ ಭಾಗದಲ್ಲಿ ದಾಖಲಾಗ್ತಾ ಇದೆ. ಕೇವಲ 2 ಓಟದ ಅವಶ್ಯಕತೆ. ಬೌಂಡ್ರಿ ಚೆಕ್ ಮಾಡ್ತಾರೆ, ಅಲ್ಲಿವರೆಗೆ ಕಾಯ್ಬೇಕೀಗ ನಾವು. ಬಹಳ ಸುತ್ತಮರಿತ ಒಂದು ಕ್ಷೇತ್ರ ರಕ್ಷಣೆ ಡೀಪ್ ಪಿಟ್ಗಳ ಭಾಗದಲ್ಲಿ ಇಮ್ರಾನ್ ಫುಲ್ ಮಾಡಿದ್ರು ಕೂಡ ಆ ಕ್ಷೇತ್ರ ರಕ್ಷಕ ಬೌಂಡ್ರಿಯನ್ನು ಅಡ್ಡಾಯಿಸಿದ್ರು. ಇದೀಗ ಥರ್ಡ್ ಅಂಪೈರ್ ಡಿಸಿಷನ್ ಯಾವ ರೀತಿ ಬರ್ತದೆ ನೋಡಬೇಕಾಗಿದೆ. ಅಗಸ್ತ್ಯದ ತಂಡ ಮೊದಲೇ ಹೇಳಿದ್ದೇವೆ ಕ್ಷೇತ್ರ ರಕ್ಷಣೆಗೆ ರೆಡಿ ಇರ್ಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಈ ಪಂದ್ಯಾಟ ಮುಗಿದ ಬಳಿಕ ಯಾವುದೇ ರೀತಿಯಾಗಿರುವಂತಹ ಬ್ರೇಕ್ ಇರೋದಿಲ್ಲ, ಕಂಟಿನ್ಯೂ ಮ್ಯಾಚ್ಗಳ ಮುಂದುವರಿಕೆ ಆಗ್ತದೆ. ಅಗಸ್ತ್ಯ ವರ್ಸಸ್ ಆದಿತ್ಯ ಫಸ್ಟ್ ಸೆಮಿಫೈನಲ್. ಈ ಪಂದ್ಯಾಟ ಗೆಲ್ಲುವ ತಂಡ AVS ಅನ್ನು ಎದುರಿಸದೆ ಸೆಕೆಂಡ್ ಸೆಮಿಫೈನಲ್.
ಥರ್ಡ್ ಅಂಪೈರ್ ಪ್ರಕಾರ 2 ಓಟ ಮಾತ್ರ ಕೌಂಟೆಡ್ಗೆ ಬರ್ತದೆ. ಸೇಫ್ ಫೀಲ್ಡಿಂಗ್ ಅನ್ನುವಂತ ಸೂಚನೆ. ಆ ನಿಟ್ಟಿನಲ್ಲಿ ಕೊನೆಯ ಒಂದು ಚೆಂಡಿನಲ್ಲಿ ಇವಾಗ 5 ಓಟದ ಅವಶ್ಯಕತೆ ಇದೆ. ಇಮ್ರಾನ್ ಅದೇನನ್ನ ಮಾಡ್ತಾ ನೋಡಬೇಕಾಗಿದೆ. ಬೌಂಡ್ರಿ ಬಂದ್ರು ಕೂಡ ಮ್ಯಾಚ್ ಟೈ ಆಗ್ತದೆ. ಕೊನೆಯ ಒಂದು ಎಸೆತ 5 ಓಟದ ಅವಶ್ಯಕತೆ. ಯಾರು 4ನೇ ತಂಡವಾಗಿ ಸೆಮಿಫೈನಲ್ ಪ್ರವೇಶ ಮಾಡ್ತಾರೆ ನೋಡಬೇಕಾಗಿದೆ. ಒಂದೆಡೆ ಜಾಲಿ, ಮತ್ತೊಂದೆಡೆ ವಿಶ್ವಸಾಗರ. ಪ್ರಭು ಕೊನೆ ಒಂದು ಚೆಂಡಿಗಾಗಿ ಇವಾಗ ಇಮ್ರಾನ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾನೆ. ಅಂತಿಮ ಚೆಂಡು ಇಮ್ರಾನ್ ಮುಖ್ಯವಾಗಿ ಬಾರಿ ನಂಬಲು ಸಾಧ್ಯ. ಸಿಕ್ಸರ್ ಮುಖ್ಯವಾಗಿ ವಿಶ್ವಸಾಗರ ಗಂಗೊಳ್ಳಿಯ ತಂಡ ಜಾಲಿಯನ್ನು ಮಾಡಿಸೋದು ಮುಖ್ಯವಾಗಿ 4ನೇ ಸೆಮಿಫೈನಲ್ ತಂಡವಾಗಿ ಟಿಕೆಟ್ ಅನ್ನು ಪಡ್ಕೊಂಡ್ರು. ಬಹುಶಃ ಈ ಟೂರ್ನಮೆಂಟಿನ ಇದುವರೆಗಿನ ಕೊನೆ ಒಂದು ಚೆಂಡಿನ ಕ್ಲೈಮ್ಯಾಕ್ಸ್ ಅಲ್ಲಿ ಲೆಫ್ಟ್ ಇಮ್ರಾನ್ ದಾಖಲಿಸಿದ ಒಂದು ಅತ್ಯಂತ ರೋಚಕ ಸಿಕ್ಸರ್ ಈ ಬಾರಿ. ವಿಶ್ವಸಾಗರ ಎಂಟರ್ ದ ಸೆಮಿಫೈನಲ್. ಕೊನೆ ಹಂತದಲ್ಲಿ ಪ್ರಭು ಎಸೆದ ಒಂದು ಚೆಂಡು ಈ ಹಂತದಲ್ಲಿ ಜಾಲಿಗೆ ಮುಳುವಾಗ್ತಾ ಇದೆ. ಸೆಮಿಫೈನಲ್ ರೇಸ್ ನಲ್ಲಿದ್ದ ಜಾಲಿ ಅಂತಿಮ